ಈ ಉತ್ತರ ಕರ್ನಾಟಕ ತರಕಾರಿ ಪಲಾವ್ ನೀವು ಮಾಡ್ಬೇಕಾ ಕೊನೆವರೆಗೂ ಈ ವಿಡಿಯೋ ನೋಡಿರಿ. ನಾ ಏನು ತರಕಾರಿ ಹಾಕೀನಿ, ಯಾವ ಥರ ಮಾಡೀನಿ ಅನ್ನೋದನ್ನು ನೀವು ಕೊನೆವರೆಗೂ ನೋಡಿರಿ. ಈ ರುಚಿಕರವಾದ ಉತ್ತರ ಕರ್ನಾಟಕ ಸ್ಪೆಷಲ್ ತರಕಾರಿ ಪಲಾವ್ ಹೆಂಗೆ ಮಾಡೋದು ಅಂತ ನಿಮಗೂ ಗೊತ್ತಾಕತಿ. ನಮಸ್ಕಾರ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ. ಇವತ್ತು ನಾನು ಹೊಸದೊಂದು ರೆಸಿಪಿಯೊಂದಿಗೆ ಬಂದೀನಿ. ಇವತ್ತು ನಾವು ತರಕಾರಿ ಪಲಾವ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಏನೇನು ಸಾಮಾನು ತೊಗೊಂಡಿನಂದ್ರೆ ಕೊತ್ತಂಬರಿ, ಟೊಮೆಟೊ, ಆಲೂಗಡ್ಡೆ, ಬೀನ್ಸು, ಕ್ಯಾರೆಟ್, ಫ್ಲವರ್, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಒಂದು ಅರ್ಧ ನಿಂಬೆಹಣ್ಣು, ಒಂದು ಕಪ್ಪು ನೆನೆಸಿಟ್ಕೊಂಡಿದ್ದ ಕಾಬೂಲ್ ಕಡ್ಲಿ ಮತ್ತು ವಟಾಣಿ ಎರಡೂ ಮಿಕ್ಸ್ ಮಾಡಿ ಒಂದು ಕಪ್ ನೆನೆಸಿಟ್ಕೊಂಡಿದ್ದ ಕಾಳು, ಒಂದು 4 ಅರಿಶಿಣದ ಎಲೆ, ಒಗ್ಗರಣೆಗೆ ಸಾಸಿವೆ ಜೀರಿಗೆ, ಬೆಳ್ಳುಳ್ಳಿ ಮತ್ತು ಶುಂಠಿ ಜಜ್ಜಿಟ್ಕೊಂಡೀನಿ, ಸ್ವಲ್ಪ ಚಕ್ಕೆ ತೊಗೊಂಡೀನಿ, ಒಂದು 4-5 ಮೆಣಸಿನಕಾಳು, ಒಂದು 4-5 ಲವಂಗ, 2 ಏಲಕ್ಕಿ, ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಪಲಾವ್ ಮಸಾಲೆ, ಸ್ವಲ್ಪ ಅರಿಶಿನ. ಇದು ಒಗ್ಗರಣೆಗೆ ಎಣ್ಣೆ. ಈಗ ಪಲಾವ್ ಹೆಂಗೆ ಮಾಡೋದು ಅಂತ ನೋಡೋಣ. ಮತ್ತು ಅಕ್ಕಿ ನಾನು 1.5 ಗ್ಲಾಸ್ ತೊಗೊಂಡು ತೋರಿಸ್ತೀನಿ ತಡ್ರಿ. ನೀವು ನೋಡ್ಬೋದು, ಇದು ಸೋನಾ ಮೊಸರು ಅಕ್ಕಿ. ಈ ಗ್ಲಾಸಲ್ಲೇ ನಾನು 1.5 ಗ್ಲಾಸ್ ತೊಗೊಂಡೆ. ನೀವು ನೋಡ್ಬೋದು, ಅದು 1 ಗ್ಲಾಸ್ ಐತಿ, ಇದು ಅರ್ಧ ಗ್ಲಾಸ್, 1.5 ಗ್ಲಾಸ್ ಅಕ್ಕಿ. ಈಗ ಒಗ್ಗರಣೆ ಹಾಕ್ಕೊಂಬರೋಣ ಪಲಾವ್ಗೆ. ಈಗ ಗ್ಯಾಸ್ ಹಚ್ಕೊಂಡು ಇದೊಂದು ಪಾತ್ರೆ ಇಟ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ನೋಡ್ರಿ. ಈಗ ಎಣ್ಣೆ ಕಾದತ್ತಿ, ಸಾಸಿವೆ ಜೀರಿಗೆ ಹಾಕ್ಕೊತೀನಿ. ಹಸಿಕಾಯಿ ಹಾಕ್ಕೊತೀನಿ. ನಾವೇನು ಇಟ್ಕೊಂಡಿದ್ವಲ್ಲ, ಚಕ್ಕಿ, ಲವಂಗ, ಏಲಕ್ಕಿ ಅದನ್ನ ಅಷ್ಟು ಹಾಕ್ಕೊತೀನಿ. ಮತ್ತು ಈ ಬೆಳ್ಳುಳ್ಳಿ ಶುಂಠಿ ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತೀನಿ. ಕರಿಬೇವು ಹಾಕ್ಕೊತೀನಿ. ಉಳ್ಳಾಗಡ್ಡಿ, ಸ್ವಲ್ಪ ಚೆಂದಾಗಿ ಮಿಕ್ಸ್ ಮಾಡ್ತೀನಿ. ಈಗ ನೋಡಿದ್ರೆ ನಾನು ಈ ತರಕಾರಿನ ಒಂದೊಂದು ಎಲ್ಲನೂ ಇದಕ್ಕೆ ಹಾಕ್ಕೊತೀನಿ. ಎಲ್ಲ ತರಕಾರಿನೂ ಇದಕ್ಕೆ ಹಾಕ್ಕೊಂಡೇನೆ. ಈಗ ಚೆಂದ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತೀನಿ. ನೋಡಿ, ತರಕಾರಿ ಎಷ್ಟು ಎಲ್ಲ ಥರ ಹೆಚ್ಚೀನಿ. ತರಕಾರಿನ ಭಾಳ ಚೆನ್ನಾಗಿರೋದು. ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಹಿಂಗೆ ಇದ್ರಾಗ ಬೇಯಿಸ್ಕೊಂಡು, ಹಿಂಗೆ ತಿರ್ಗಾಡ್ಕೊಂಡು ಚಂದ ಬೇಯ್ದು ಇರೋದನ್ನ. ಈಗ ನಾವು ಇಟ್ಕೊಂಡಿದ್ವಲ್ಲ ಎಂದಿದ್ದ ಕಡ್ಲಿ, ಕಾಬೂಲ್ ಕಡ್ಲಿ ಮತ್ತು ಒಗ್ಗರಣೆ ಅವನ್ನ ಹಾಕ್ಕೊತೀನಿ. ನೋಡ್ಬೋದು ನೀವು, ಅರ್ಧ
ಅರ್ಧ ಪಾತ್ರೆ ಬರೀ ತರಕಾರಿನ ತುಂಬಿದ್ವಿ. ವೆಜ್ ಪಲಾವ್ ಅಂದ್ರೆ ತರಕಾರಿ ಜಾಸ್ತಿನೇ ಇರ್ಬೇಕು, ಅದಕ್ಕೆ ಅಂದ್ರೆ ಟೇಸ್ಟ್ ಇರ್ತೈತಿ. ಈ ಕಾಳು ಹಾಕೋದ್ರಿಂದ ಮಕ್ಕಳಿಗೆ ತರಕಾರಿ ಕಾಳು ಹಾಕೋದ್ರಿಂದ ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಆಟ ಆಡೋಕ್ಕಂತ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗನ್ನು. ಘಮ 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 ಅಂತದ್ದು ನೋಡಿ. ನೀವು ಯಾವಾಗಲೂ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಹಾಕೋದ್ರಕ್ಕಿಂತ ಜಜ್ಜಿ ಹಾಕೋರಿ, ಇನ್ನೂ ಟೇಸ್ಟ್ ಬರ್ತೈತಿ. ಈಗ ಟಮಾಟಿನ ಹಾಕ್ಕೊಂಡಿದ್ದಿಲ್ಲ ನಾವೆಲ್ಲ, ಈಗ ಹಾಕ್ಕೊಂತೀನಿ ನೋಡಿ ಟಮಾಟಿನ. ನೀವು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಿಂಗೆ ಕೈ ಆಡಿಸ್ಕೊತಿದ್ರೆ ಲಘು ಬೇಯ್ತೈತಿ. ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊತೀನಿ ಅದಕ್ಕೆ. ತರಕಾರಿ ಲಘು ಬೆಂದ್ಬಿಡ್ತಾವ್ರಿ ಉಪ್ಪು ಜಾಸ್ತಿ ಹಾಕಿದ್ರೆ, ಸ್ವಲ್ಪ ಹಾಕಿದ್ರೆ. ತರಕಾರಿ ಹಾಕಿ ಪಲಾವ್ ಮಾಡಿದ್ರೆ ಮಕ್ಕಳು ಆಸೆ ಪಟ್ಟು ತಿಂತಾರೆ. ನೀವು ನೋಡ್ಬೋದು ತರಕಾರಿ ಚೆಂದಾಗಿ ಬೆಂದವು. ಈಗ ನಾನು ಇಟ್ಕೊಂಡಿದ್ದು ಮಸಾಲೆ ಅರಿಶಿನ ಪುಡಿ ಎಲ್ಲ ಹಾಕ್ಕೊತೀನಿ. ನನಗೆ ಆಗಲಿಗ ಧನಿಯಾ ಪೌಡರ್ ಸಿಗಲಿಲ್ಲ, ಈಗ ಸಿಕ್ಕೈತಿ. ಇಷ್ಟು ಧನಿಯಾ ಪೌಡರ್ ಇಟ್ಕೊಂಡೀನಿ, ಅಷ್ಟೂ ಹಾಕ್ಕೊತೀನಿ ನಾನು. ಹಾಕಿ ಎಲ್ಲನೂ ಒಂದ್ಸಲ ಚೆಂದಾಗಿ ಮಿಕ್ಸ್ ಮಾಡ್ಕೊಡಿ. ಉಪ್ಪು ಮತ್ತು ಖಾರ ನೀವು ನೋಡಿ ರುಚಿಗೆ ತಕ್ಕಷ್ಟು ಹಾಕೋರಿ. ಯಾಕಂದ್ರೆ ನಾವು ಸ್ವಲ್ಪ ಮೆಣಸು ಲವಂಗ ಹಾಕಿರ್ತೀವಿಲ್ಲ, ಮಕ್ಕಳಿಗೆ ಸ್ವಲ್ಪ ಖಾರ ಅನಿಸ್ತೈತಿ. ಮೆಣಸಿನ್ಕಾಯಿ ಅದನ್ನು ನೀವು ನೋಡಿ ಹಾಕೋರಿ. ನೀವು ನೋಡ್ಬೋದು ಈ ಪಲಾವದೊಳಗೆ ಬರೀ ತರಕಾರಿನ ಕಾಣಿಸ್ತದೆ. ಈಗ ಇದು ಬೆಂದೈತಿ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡಿ ನಾನು ನೀರು ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ, ಯಾಕಂದರೆ ಅಕ್ಕಿನ 1.5 ಗ್ಲಾಸ್ ತೊಗೊಂಡೇವಿ, ಅದ್ರ ತುಂಬ ಬರೀ ತರಕಾರಿನೇ ಐತಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾನೆ, ಇಷ್ಟ ಹಾಕ್ಕೊತಾನೆ. ಹಾಂ ಸಾಕು, ಇಷ್ಟ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ನಾವು ಅಕ್ಕಿ ತೊಳ್ಕೊಂಬರೋಣ. ನಾವು ಅಕ್ಕಿ ತೊಳ್ಕೊಂಬರ್ಬೇಕಂದ್ರೆ ಇದು ಬೆಂದು ಕುದಿ ಹಾಕಿರ್ತೈತಿ. ಅಕ್ಕಿ ತೊಳ್ಕೊಂಬರೋಣ ಬರ್ರಿ, ಹೆಂಗೆ ಕುದಿ ಹಾಕೈತೆ ನೋಡೋಣ ಬರ್ರಿ. ನೋಡಿರಿ ಕುದಿ ಹಾಕತ್ತದೆಲ್ಲ ತರಕಾರಿ. ಈಗ ಇದಕ್ಕೆ ಅಕ್ಕಿ ಹಾಕ್ಕೊಳ್ಳೋಣ ನಾವು. ನೋಡಿರಿ ಅಕ್ಕಿನ ತೊಳ್ಕೊಂಬಂದಿಟ್ಕೊಂಡೀನಿ. ಈ ತರಕಾರಿ ಪಲಾವು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಜಲ್ದಿನೂ ಆಕತಿ. ಒಂದ್ಸಲ ಮಾಡಿರಿ ನೋಡ್ರಿ. ಈಗ ನೋಡ್ರಿ ಎಲ್ಲ ಅಕ್ಕಿ ಹಾಕೀನಿ. ಇದಕ್ಕೆ ಮೀಡಿಯಮ್ ಉರಿ ಇಟ್ಕೊರಿ. ಒಂದು 5 ನಿಮಿಷ ಕುದೀಲಿ. ಕುದಿತಂದ್ರೆ ಪಲಾವ್ ಹೆಂಗೆ ಬರ್ತದೆ ನೋಡೋಣ. ಈಗ ಬಾಯಿ ಮುಚ್ಚಿಬಿಡ್ತೀನಿ. ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊರಿ. ಈಗ ನೋಡೋಣ ಬರೀ ಪಲಾವ್ ಹೆಂಗೆ ಇದಾಗಿತ್ತು ನೋಡಿ. ನೋಡಿರಿ ಎಷ್ಟು ಚಂದ ಕುದಿಯಾಗಿರುತ್ತೆ. ಈಗ ನಾವು ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ನಿಮ್ಗೆ ಹುಳಿ ಬೇಕಂದ್ರೆ ಹಾಕ್ಕೊರಿ, ಬ್ಯಾಡ ಅಂದ್ರೆ ಇಲ್ಲ. ನಮ್ಗೆ ನಿಂಬೆಹಣ್ಣು ಹಾಕ್ಕೊತೀವಿ ನಾವು ಮ್ಯಾಗ, ಅದಕ್ಕೆ ಹಾಕ್ಕೊಂಡೆ ನಾನು. ಈಗ ಸ್ವಲ್ಪ ಕೊತ್ತಂಬರಿ ಉಡಿಸ್ಕೊರಿ, ಸ್ವಲ್ಪ ಉಡಿಸ್ಕೊರಿ. ಈ ಎಲೆನ ಇದ್ರಾಗ ಹಾಕೋಣ. ಹಾಕಿ ಸ್ವಲ್ಪ ಹಿಂಗೆ ಕೈ ಆಡಿಸಿ, ಅಂದ್ರೆ ಹುಳಿ ಅದೆಲ್ಲ ಮಿಕ್ಸ್ ಆಕತಿ. ನೋಡ್ಬೋದು ಪಲಾವ್ ಎಷ್ಟು ಚಲೋ ಬಂದೈತಿ. ವಾಸನೆನೂ ಹಂಗೆ ಘಮ ಘಮನೂ ಅಂತೈತಿ. ಈಗ ಸ್ವಲ್ಪ ಅಳ್ಕೊಳ್ಳಿ. ಇನ್ನೊಂದು ಸ್ವಲ್ಪ ನೀರು ಐತಿ, ಅದೆಲ್ಲ ಅಳ್ಕೊಳ್ಳಿ. ಬಾಯಿ ಮುಚ್ಚಿಟ್ಟು ಪಲಾವ್ ಹೆಂಗಾಗೈತಿ ನೋಡೋಣ ಬರ್ರಿ. ನೋಡಿರಿ ಘಮ 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 ಆಗ್ತದೆ ನೋಡ್ರಿ ಪಲಾವ್. ನೋಡ್ಬೋದು ಪಲಾವ್ ರೆಡಿ ಆಗೈತಿ. ಈಗ ಪ್ಲೇಟಿಗೆ ಹಾಕೊಳ್ಳೋದು ಅಷ್ಟೇ ಬಾಕಿ. ಈಗ ನೋಡ್ರಿ, ಈಗ ಪಲಾವ್ ಅಂತೂ ರೆಡಿ ಆಗೈತಿ. ಹೌದಾ, ಎಷ್ಟು ಘಮ ಘಮ ಅಂತೈತಿ, ಎಷ್ಟು ಚಂದ ಕಲರ್ ನೋಡ್ರಿ ಹೆಂಗಾಗೈತಿ. ಈಗ ಇದನ್ನು ಒಂದು ಬೌಲಿಗೆ ತಕ್ಕೊಳ್ಳೋಣ.
ಇಲ್ಲ ಪ್ಲೇಟಿಗೆ ತಕ್ಕೊಳ್ಳೋ. ಈಗಂತೂ ಮಧ್ಯಾಹ್ನ ಊಟ ಟೈಮ್ನ ಆಗೈತಿ. ನೋಡ್ಬೋದು ನೀವು, ಮಸ್ತಾಗಿತ್ತು ಪಲಾವು, ತರಕಾರಿ ಪಲಾವು. ನೀವು ಒಂದು ಸಲ ಮಾಡಿರಿ, ಹೆಂಗಾಗೈತಿ ಅಂಥೇಳಿ ನಮಗೂ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನೀವು ಹೆಂಗೆ ಮಾಡಿದ್ರಿ, ನೀವು ಯಾವ ಥರ ಮಾಡಿದ್ರಿ, ನಾ ಮಾಡಿದ್ದ ರೆಸಿಪಿ ನಿಮಗೆ ಇಷ್ಟ ಆಯ್ತೋ ಇಲ್ಲ ಅದನ್ನು ಕಮೆಂಟ್ ಒಳಗೆ ತಿಳಿಸ್ರಿ. ನೋಡಿರಿ, ಉತ್ತರ ಕರ್ನಾಟಕ ತರಕಾರಿ ಪಲಾವ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಈಗ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಕತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಕಮೆಂಟ್ ಬಾಕ್ಸ್ ಒಳಗೆ ಈ ಪಲಾವ್ ಹೆಂಗಾಗೈತೆ ಅಂತ ತಿಳಿಸ್ರಿ ನೀವು.